ಇವತ್ತಿನ ಈ ಕೂಟದ 2 ದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ವೇದಿಕೆ ಮೇಲೆ ಆಸನದ ಡಾಕ್ಟರ್ ಜಾನ್ ಮಕಾಡಿಯಾ, ವೆಲ್ಕಮ್ ಟು ಯು ಸರ್ ಇನ್ ದಿಸ್ ಫಂಕ್ಷನ್. ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಹೊರಗಿಂದ ಬಂದಂಥ ಎಲ್ಲ ಅತಿಥಿಗಳಿಗೆ ಅವ್ರಿಗೂ ಸ್ವಾಗತ ಬಯಸುತ್ತಾ, ಇಲ್ಲಿ ನೆರವೇರಿದಂಥ ಸಮಸ್ತ ಎಲ್ಲ ಕಡೆಯಿಂದ ಆಗಮಿಸಿದಂಥ ಎಲ್ಲ ತಾಯಂದಿರು ಬಂದಿದ್ರಿ, ಎಲ್ಲ ಯುವಕರು ಬಂದಿದ್ರಿ, ಹಿರಿಯರು ಬಂದಿದ್ರಿ, ರೈತ ಬಾಂಧವರು ಬಂದಿದ್ರಿ. ತಮಗೆಲ್ಲರಿಗೂ ಇನ್ನೊಂದ್ಸಲ ಅನಂತ ಕೋಟಿ ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ಬೇಕಾದ್ರೆ ದೇವರು, ಪರಮಾತ್ಮ, ಈಶ್ವರ ಅಂದ್ರೆ ನಮಗೆ ಮಳೆ ಮುಖಾಂತರ ಪ್ರಾರಂಭ ಮಾಡಿದ. ಮಳೆ ಅಂದ್ರೆ ಶುಭ ಸಂಕೇತ. ಯಾಕಂದ್ರೆ ನಾನು ಹೇಳಿದೆ, ಎಷ್ಟು ಮಳೆ ಬಂದರೂ ನಾವು ಕೆಳಗಿಡಂಗಿಲ್ಲ, ನೀವು ಇಡಂಗಿಲ್ಲ ಅಂತ ಹೇಳ್ಬಿಟ್ಟು ಅಳಗಿಡಂಗಿಲ್ಲ ಅಂತೇಳಿ, ಅದಕ್ಕೆ ನಾವೆಲ್ಲರೂ ಇವತ್ತು ದೇವರ ಅನುಗ್ರಹದಿಂದ ದೇವರ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಬೇಕು. ಮತ್ತು ಇವತ್ತಿನ ಈ ಕೂಟನೇನು ಮಾಡಿದಾರಲ್ಲ ನಮ್ಮ ಮೊದಲಿಗೆ ಪ್ರಮುಖರು ಎಲ್ಲ ಇಡೀ ನಮ್ಮ ಹರಮಾ ಕ್ಷೇತ್ರದ ಮುಖಂಡರು ಬಹಳ ಅಚ್ಚುಕಟ್ಟಾಗಿ ಕೂಟನ ಮಾಡಿದರೆ. ಇವತ್ತು ಇರುತ್ತೆ, ನಾಳೆ ಇರುತ್ತೆ. ಅದಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ಮುಖಂಡರಿಗೆ ಅನಂತ ಕೋಟಿ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ. ತಮಗೆ ದೇವರು ಭಗವಂತ ಒಳ್ಳೇದು ಮಾಡಲಿ, ಯಶಸ್ವಿ ಮಾಡಲಿ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಈ ಭಾಗದಲ್ಲಿರುವಂಥ ಭಾರತ ದೇಶದಲ್ಲಿರುವಂಥ ನಾವೆಲ್ಲರೂ ದೈವ ಭಕ್ತರು, ದೇವ್ರಿಗೆ ಅಂದ್ರೆ ನೆನೆಸ್ತೀವಿ, ದೇವ್ರ ಪೂಜೆ ಮಾಡ್ತೀವಿ. ದೇವ್ರು ಬೇರೆ ಬೇರೆ ಇರ್ಬೋದು, ನಾವು ನಡ್ಕೊಳ್ಳುವಂಥ ರೀತಿ ಆಚಾರಗಳು ಬೇರೆ ಇರ್ಬೋದು, ಆದ್ರೆ ನಾವು ಸಲ್ಲಿಸುವಂತ ಎಲ್ಲ ಪ್ರಾರ್ಥನೆ ಭಗವಂತ, ಪರಮಾತ್ಮ, ಈಶ್ವರಗನ ಹೋಗಿ ಮುಟ್ತೈತದು. ಅದಕ್ಕೆ ನಾವೆಲ್ಲರೂ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬರು ಇಷ್ಟು ದೇವ್ರ ಬಗ್ಗೆ ನಾವು ಗೌರವ ಪೂಜೆ ಸಲ್ಲಿಸ್ತೀವಿ ಅಂದ್ರೆ ಅದಕ್ಕೋಸ್ಕರ ಭಾರತ ದೇಶ ನಾವೆಲ್ಲರೂ ಇಷ್ಟು ಚೆನ್ನಾಗಿ ಅಂದ್ರೆ ಸುಖವಾಗಿ ಶಾಂತಿಯಿಂದ ಇದೀವಿ. ಅದಕ್ಕೆ ಭಗವಂತ ನಮ್ಮೆಲ್ಲರಿಗ ಅನುಗ್ರಹ ತೋರಿಸ್ಬೇಕಾದ್ರೆ ಇಡೀ ನಮ್ಮ ಭಾರತ ದೇಶ ಇರುವಂತ ಎಲ್ಲ ಜನ, ಏನು 140 ಕೋಟಿ ನಾವು ಜನ ಇದ್ದೀವಿ, ಎಲ್ಲರಿಗೂ ದೇವರ ಅನುಗ್ರಹ ತೋರಿಸಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಬೇಕು. ಮುಂದಿನ ದಿನ ಅಂದಾಗ ತಾವೆಲ್ಲರೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ತಾವು ಬಾಳಬೇಕು, ಬದುಕಬೇಕಂತ ಹೇಳಿ ಆ ದೇವ್ರ ಕಡೆ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಮತ್ತೆ ಯಾಕಂದ್ರೆ ಈ ಕೂಟನಂದ್ರೆ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆಕ್ಚುಲಿ ನಾನು ನಾಳೆ ಸಮಾರೋಪ ಕಾರ್ಯಕ್ರಮ ಬರಬೇಕಾಗಿತ್ತು, ಆದ್ರೆ ಬೆಳಗ್ಗೆ ನಾಳೆ 10 ಗಂಟೆಗೆ ಬೆಂಗಳೂರಲ್ಲಿ 10 ಗಂಟೆಗೆ ಮೀಟಿಂಗ್ ಇರೋದು, ರಾತ್ರಿ ಬೆಂಗಳೂರಿಗೆ ಹೋಗೋದ್ರಿಂದ ಅದಕ್ಕೋಸ್ಕರ